ಅವಾಗ ಯಾಕೆ ನಾನು ರಾಮ ಮಂದಿರ್ಗೆ ಹೋಗಲ್ಲ ಅಂದ್ರಿ? ಹಂಗಾರೆ ನನಗೆ ಟಿಪ್ಪು ಸುಲ್ತಾನ್ ಅಂತ ಜೈ ಅಂತ ಇದ್ರಲ್ಲ, ಟಿಪ್ಪು ಕತೆ ಏನಾಗಬೇಕು ಸ್ವಾಮಿ ನೀವು? ಸಿದ್ದರಾಮಯ್ಯನವರೇ, ಟಿಪ್ಪುನ ಎಲ್ಲಿ ಬಿಟ್ರಿ? ಅವಾಗ ತಗೊಂಡೋಗಿ ಬಿಟ್ಬಿಟ್ರೆ ಆ ಸಮುದ್ರಕ್ಕೆ ಬಿಟ್ರ, ಇಲ್ಲ ನದಿಗೆ ತರ್ಪಣ ಮಾಡಿ ಬಿಟ್ಬಿಟ್ರ? ಟಿಪ್ಪು ಕತೆ ಗೋವಿಂದನಾ? ಗೋವಿಂದ, ಟಿಪ್ಪು ಗೋವಿಂದ. ಈಗ ರಾಮನೇ ಗಟ್ಟಿ ಉಳಿಯೋದು, ರಾಮನೇ ಅಂತ ಅರ್ಥ ಆಯ್ತಾ ಜನ ಇವತ್ತು? ಟಿಪ್ಪು ಹಿಂದೆ ಹೋದಂಥ ಮಲ್ಯ ಏನಾದ? ಟಿಪ್ಪು ಚಿತ್ರ ತೆಗೆದವನು ಯಾರೋ ಸಂಜಯ್ ಖಾನ್ ಕತಿ ಏನಾಯ್ತು? ನಿಮ್ಮದು ಅದೇ ಬರ್ತೈತೆ ಅಂತೇಳಿ ಹುಷಾರಾಗಿ ಈಗ ಜೈ ಶ್ರೀರಾಮ್ ಅಂತೀರ. ಈಗ ಅವ್ರ ಪಾರ್ಟಿ ಇದ್ರೆ ತಾನ್ರಿ, ಇಡೀ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎಂ ಪಿಗಳವ್ರದ್ದು? 40 ಜನ ಇದ್ದಾರೆ, 45 ಜನ ಎಂ ಪಿಗಳು ಇಟ್ಕೊಂಡು. BJPದು ಎಷ್ಟು ಜನ ಎಂ ಪಿ ಇದ್ದಾರೆ? 300ಕ್ಕೂ ಮೇಲೆ ಜನ ಎಂ ಪಿಗಳಿದ್ದಾರೆ. ಜನ ಯಾರನ್ನ ಆಯ್ಕೆ ಮಾಡಿದ್ದಾರೆ? BJPನ ಆಯ್ಕೆ ಮಾಡಿದ್ದಾರೆ. ದೇಶದಲ್ಲಿ ಎಷ್ಟು ಕಡೆ ನಿಮ್ಮ ಪಾರ್ಟಿ ಇದೆ? 2 ಕಡೆ. 2 ಕಡೆ ನಿಮ್ಮ ಪಾರ್ಟಿ ಉಳಿದಿದೆ. ಅಷ್ಟಿಟ್ಕೊಂಡು ಭಯ ಬೀಳಲ್ಲ ಅಂದರೆ ನಿಮ್ಮನ್ನು ಯಾರ್ರಿ ಭಯ ಬೀಳಕ್ಕೆ ನಿಮ್ಗೆ ಏನೈತೆ? ಭಯ ಬೀಳ್ಸಕ್ಕೆ ನಿಮ್ಮ ಹತ್ರ ಏನೈತೆ? ಏನೂ ಉಳಿದಿಲ್ಲ. ಹೇಳ್ತಾರೆ ಏನೋ ರಾಮ ಅದೇನೋ ಅವರ ಅಪ್ಪನ ಆಸ್ತಿನ ಅಂತ ಕೇಳ್ತಾರೆ. ಯಾರೋ DK ಶಿವಕುಮಾರ್ ಅವರು ರಾಮ BJP ಆಸ್ತಿ, ಅವ್ರ ಅಪ್ಪನ ಆಸ್ತಿನ ಅಂತಾರೆ. ಹಂಗಾರೆ ಮುಸಲ್ಮಾನರು ನಿಮ್ಮ ಆಸ್ತಿನಾ? ಯಾವಾಗ ಹೇಳ್ತಿರಲ್ಲ ಮುಸಲ್ಮಾನ್ ಪರ ಅಂತ, ಮುಸಲ್ಮಾನರು ನಿಮ್ಮ ಆಸ್ತಿನಾ? ನಿಮ್ಮ ಆಸ್ತಿ ಅವರಾದರೆ ನಮ್ಮ ಆಸ್ತಿ ರಾಮನೇ, ಪ್ರಶ್ನೆನೇ ಇಲ್ಲ. ಯಾಕೆ ನಿಮಗೆ ಗೊಂದಲ? ನಿಮಗೆ ದ್ವಂದ್ವ ಇದೆ ಅಷ್ಟೇ. ನಮ್ಮ ಆಯ್ಕೆ ರಾಮನೇ, ನಿಮ್ಮ ಆಯ್ಕೆ ಯಾವುದು ಅಂತ ನೀವು ಆಯ್ಕೆ ಮಾಡ್ಕೊಂಬಿಡಿ ಅಷ್ಟೇ. ಮಮತಾ ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಅವರು ಹೇಳಿರೋದು, ಅವರೇ ಹೇಳಿದಾರಲ್ಲ. ಇಂಡಿಯಾ ಪಾರ್ಟ್ನರ್ ಯಾವುದೋ ಇದೆಯಲ್ಲ, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಗೆ ಹೋಗ್ತಾ ಇಲ್ಲ, ಖಾಲಿ ಮಾಡಿ ಇಲ್ಲಿಂದ ವೆಸ್ಟ್ ಬೆಂಗಾಲ್, ಕಮಾನ್ ಗೆಟ್ ಔಟ್ ಅಂತ ಪದ ಹೇಳಿದ್ದಾರೆ ಅವರು. ಯಾರು? ಮಮತಾ ಬ್ಯಾನರ್ಜಿ ಗೆಟ್ ಔಟ್ ಅಂತ ಹೇಳಿದ್ದಾರೆ. ನಾನೇ ಯಾಕೆ ಹೇಳಕ್ಕೆ ಹೋಗಲಿ? ನಾನು ಯಾಕೆ ಹೇಳಿ ಹೊಲ್ಸು ಮಾಡ್ಕೊಂಡ್ಲಿ? ಮಮತಾ ಬ್ಯಾನರ್ಜಿ ಹೇಳಿರೋದ್ರಿಂದ ಮುಗಿದೋಯ್ತು. ಇನ್ನು ಶರದ್ ಪವಾರ್ ಹೇಳಬೇಕು. ಅವರು ಗೆಟ್ ಔಟ್ ಅಂತ ಹೇಳಿದ್ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಧನ್ಯವಾದ.